ರೀಸೆಂಟ್ ಆಗಿ ನಡೆದಿರೋ ವಾಯ್ನಾಡ್ ಇನ್ಸಿಡೆಂಟ್ 3 ವಿಡಿಯೋ ನೋಡಿದೆ. ಒಂದ್ ವಿಡಿಯೋ ಬಂದು ಅವ್ರ ತಂದೆ ಅವ್ರ ಮಗಳು ಕೈ ಅನ್ಕೊಂತೀನಿ ಬಾಡಿ ಸಿಕ್ಕಿರ್ಲಿಲ್ಲ, ಜಸ್ಟ್ ಕೈಗೆ ಅಂತ್ಯ ಸಂಸ್ಕಾರ ಮಾಡ್ತಿದ್ರು. ಮತ್ತೊಬ್ರು ವ್ಯಕ್ತಿ ಬರ್ತಾರೆ, ಅವ್ರ ಫ್ಯಾಮಿಲಿ 9 ಜನ ಮಿಸ್ ಆಗಿರ್ತಾರೆ. ದುಃಖ ತಡೆಯಕ್ಕಾಗ್ದಿರಾ ಆ ವ್ಯಕ್ತಿ ತುಂಬಾ ಅಳ್ತಾ ಇರ್ತಾರೆ. ಇನ್ನೊಬ್ರು ವ್ಯಕ್ತಿ ಅವ್ರ ಫ್ಯಾಮಿಲಿ ಅವ್ರನ್ನೆಲ್ಲಾನು ಕಳ್ಕೊಂಡು ಆ ದುಃಖ ತಡೆಯಕ್ಕಾಗ್ದಿರಾ ಅಲ್ಲಿರಂತ ಬಾವಿಗೆ ಜಂಪ್ ಮಾಡ್ತಾರೆ. ಸೊ ಇವರೆಲ್ಲ ಏನ್ ತಪ್ಪು ಮಾಡಿದ್ರು? ಜಸ್ಟ್ ಒಂದೇ ಒಂದಿನ ರಾತ್ರಿ ಕಳೆದಿ ಬೆಳಿಗ್ಗೆ ಆಗಷ್ಟೊತ್ತಲ್ಲಿ ಎಲ್ಲ ಝೀರೋಗ್ ಬಂದ್ರು. ಮನೆ ಮಠ ಇಷ್ಟು ವರ್ಷ ಸಂಪಾದನೆ ಮಾಡಿರೋಂತ ಆಸ್ತಿ ಎಲ್ಲ ಒಂದೇ ದಿನದಲ್ಲಿ ಹೋಯ್ತು. ಇದು ರಿಯಲ್ ಪ್ರಾಬ್ಲಮ್ ಅಂತ ಅಂದ್ರೆ. ಇನ್ ಕೆಲವರು ನನ್ಗೆ ಗರ್ಲ್ ಫ್ರೆಂಡ್ ಕೈ ಕೊಟ್ಲು, ಡಿಪ್ರೆಷನ್ ಅಲ್ಲಿ ಇದ್ದೀನಿ ಅಂತಾರೆ. ಕೆಲಸ ಇಲ್ಲ, ಡಿಪ್ರೆಷನ್ ಅಲ್ಲಿ ಇದ್ದೀನಿ ಅಂತಾರೆ. ನಾನು ತುಂಬಾ ಕಪ್ಪಗಿದ್ದೀನಿ, ಬೆಳ್ಳಗಾಗ್ಬೇಕು ಅಂತಾರೆ. ದಪ್ಪ ಇದ್ದೀನಿ, ಸಣ್ಣ ಆಗ್ಬೇಕು ಅಂತಾರೆ. ಫ್ರೆಂಡ್ ಕೈ ಕೊಟ್ಟ, ರಿಲೇಟಿವ್ಸ್ ಮೋಸ ಮಾಡಿದ್ರು. ಇದೆಲ್ಲ ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಅಂದ್ರೆ ಏನ್ ಗೊತ್ತಾ? ವಾಯ್ನಾಡಲ್ ಆಗಿದೆಯಲ್ಲ, ಅದು ರಿಯಲ್ ಪ್ರಾಬ್ಲಮ್. ನೀವು ಒಬ್ರೇ ಕುತ್ಕೊಂಡು ಯೋಚನೆ ಮಾಡಿ, ನಿಮ್ ಪ್ರಾಬ್ಲಮ್ ಬಗ್ಗೆ ಥಿಂಕ್ ಮಾಡಿ. ಅದು ನಿಜವಾಗ್ಲೂ ಪ್ರಾಬ್ಲಮ್ ಅಂತ ನೀವು ಯೋಚನೆ ಮಾಡಿ. ಹೇಗೆ ಹೊರಗೆ ಬರೋದು ಅಂದ್ಬಿಟ್ಟು ಯೋಚನೆ ಮಾಡಿ. ನಿಮ್ ಪ್ರಾಬ್ಲಮ್ ಇಲ್ಲ. ತಿರ್ಗಾ ಮತ್ತೆ 0 ಇಂದ ಸ್ಟಾರ್ಟ್ ಮಾಡಿ. ನಿಮ್ಗೆ ಏಜ್ ಎಷ್ಟು? 20 ಇಯರ್ಸ್, 30 ಇಯರ್ಸ್, 40 ಇಯರ್ಸ್, 50 ಇಯರ್ಸ್, ತೊಂದರೆ ಇಲ್ಲ, ಸ್ಟಾರ್ಟ್ ಮಾಡಿ. ಕೆಲವರು 52 ಇಯರ್ಸ್ಗೆ ಸಕ್ಸಸ್ ಆಗಿದ್ದಾರೆ, ಇನ್ ಕೆಲವರು 72 ಇಯರ್ಸ್ಗೆ ಸಕ್ಸಸ್ ಆಗಿದ್ದಾರೆ, ಇನ್ ಕೆಲವರು 22 ಇಯರ್ಸ್ ಕೂಡ ಸಕ್ಸಸ್ ಆಗಿದ್ದಾರೆ. ನೀವು ಇವತ್ತಿಂದಾನೇ ಸ್ಟಾರ್ಟ್ ಮಾಡಿ, ನೀವು ಲೈಫಲ್ಲಿ ಸಕ್ಸಸ್ ಆಗೇ ಆಗ್ತೀರಾ.